ಇನ್ನು ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೆಂಟ್ ಮೇರಿ ಹೆಸರಿಡಬೇಕು ಅನ್ನುವಂಥ ಒಂದು ಹೊಸ ಪ್ರಪೋಸಲನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೊನ್ನೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಧರ್ಮಗುರು ಒಬ್ಬರು ನೀಡಿದರು. ಈಗ ಇದೇ ವಿಚಾರ ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗ್ತಾ ಇಲ್ಲ, ರಾಜ್ಯದ ಗಡಿ ದಾಟಿ ಪಕ್ಕದ ಮಹಾರಾಷ್ಟ್ರದಲ್ಲೂ ಕೂಡ ಇದು ದೊಡ್ಡ ಮಟ್ಟದ ಸುದ್ದಿ ಮಾಡ್ತಾ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಶಿವಾಜಿನಗರದ ಹೆಸರನ್ನ ಬದಲಾಯಿಸಿದ್ರೆ ಅದು ಶಿವಾಜಿಗೆ ಮಾಡುವಂಥ ಅಪಮಾನ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲಿಯ ಬೆಂಗಳೂರು, ಎಲ್ಲಿಯ ಶಿವಾಜಿನಗರ, ಎಲ್ಲಿಯ ದೇವೇಂದ್ರ ಫಡ್ನವೀಸ್? ಈಗ ಈ ವಿಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನೇರವಾಗಿ ಕೇಂದ್ರ ಸರ್ಕಾರವನ್ನು ಹೋಗಿ ಕೇಳಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಏನಿದು ಸ್ಟೋರಿ? ಯಾಕೆ ಈ ಥರ ಇಷ್ಟೊಂದು ಚರ್ಚೆ ಆಗ್ತಾ ಇದೆ? ರಾಜ್ಯವನ್ನು ಹೊರಗೋಗಿ ಬೇರೆ ರಾಜ್ಯದಲ್ಲೂ ಕೂಡ ಶಿವಾಜಿನಗರದ ಬಗ್ಗೆ ಯಾಕೆ ಮಾತು ಬರ್ತಾ ಇದೆ? ನೋಡೋಣ ಬನ್ನಿ ಸ್ಟೋರಿಯಲ್ಲಿ. St. Mary's metro station छत्रपती शिवरायांचा अपमान करण्याचं काम हे कर्नाटकची काँग्रेस सरकार करते. ಫಡ್ನವೀಸ್ ಮಾಡಿರೋಷ್ಟು ಶಿವಾಜಿಗೆ ಯಾರು ಅಪಮಾನ ಮಾಡಿಲ್ಲ. ಶಿವಾಜಿನಗರದಲ್ಲಿ ಸೆಂಟ್ ಮೇರೀಸ್ ಚರ್ಚು ಶಿವಾಜಿ ಅಷ್ಟೇ ಹಳೆ ಚರ್ಚ್ ಅದು. ರಾಜ್ಯಾದ್ಯಂತ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಕೈಗೊಳ್ಳುತ್ತೆ. ಶಿವಾಜಿನಗರದಲ್ಲಿ ಮೆಟ್ರೋ ಕಾಮಗಾರಿ ನಡೀತಿದೆ. ಪಿಂಕ್ ಲೈನ್ ಕೆಲಸ ಭರದಿಂದ ಸಾಗಿದೆ. ಆದರೆ ಈ ಮೆಟ್ರೋ ಪೂರ್ಣಗೊಳ್ಳುವ ಮೊದಲೇ ರಾಜಕೀಯ ಕೋಲಾಹಲ ಎಬ್ಬಿಸಿದೆ. ಯಾವ ಹೆಸರಿಡಬೇಕೆಂಬ ಚರ್ಚೆ ರಾಜಕೀಯ ವಲಯದಲ್ಲಿ ವಾಗ್ಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಈ ಚರ್ಚೆ ಶುರುವಾಗಿದ್ದು ಕಳೆದ ಸೋಮವಾರದಿಂದ. ಆವತ್ತು ಶಿವಾಜಿನಗರದ ಬೆಸಿಲಿಕಾ ಚರ್ಚ್ನಲ್ಲಿ ಸಂತ ಮೇರಿ ಮಾತೆಯ ಉತ್ಸವ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸಚಿವರು ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗವಹಿಸಿದ್ರು. ಇದೇ ಸಮಯ ಧರ್ಮಾಧ್ಯಕ್ಷ ಪೀಟರ್ ಮಚಾಡೋ ಅವರು ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿ ಹೆಸರಿಡುವಂತೆ ಮನವಿ ಮಾಡಿದ್ರು. ನಮ್ಮ ಶಿವಾಜಿನಗರಕ್ಕೆ ಇಲ್ಲಿ ಮೆಟ್ರೋ ಸ್ಟೇಷನ್ ಬರೋದಿದೆ, ಬಹಳ ಸಂತೋಷ. ಆದರೆ ಇಲ್ಲಿ ಲ್ಯಾಂಡ್ ಮಾರ್ಕ್ ಆಗಿದಂಥ ಈ ನಮ್ಮ ಮಾತೆ ಮೇರಿಯಮ್ಮನವರ ಈ ದೇವಾಲಯ ಮತ್ತು ಬಸಲಿಕಾದ ಹೆಸರಲ್ಲಿ ಸೇಂಟ್ ಮೇರೀಸ್ ಮೆಟ್ರೋ ಸ್ಟೇಷನ್ ಅನ್ನು ಮಾಡಬೇಕಂದ್ಕೊಂಡು ನಾನು ಕೂಡ ನಿಮ್ಮಲ್ಲಿ ಇನ್ನೊಂದು ಸಲ ಹೋದ ವರ್ಷ ಕೂಡ ಕೇಳಿದ್ದೆ, ಈ ವರ್ಷ ಕೂಡ ನಾನು ಕೇಳ್ಕೊಂಡ್ಬರ್ತೇನೆ. ಈ ಮನವಿ ಬಳಿಕ ಮಾತನಾಡಿದ ಸಿಎಂ ಸ್ಥಳೀಯ ಶಾಸಕ ರಿಜ್ವಾನ್ ಅರ್ಷದ್ ಜೊತೆ ಮಾತನಾಡೋದಾಗಿ ಹೇಳಿದ್ರು. ಎಲ್ಲಿ ಯಾವ ನಿಲ್ದಾಣಕ್ಕೆ ಹೆಸರಿಡಬೇಕು ಎಂಬ ಬಗ್ಗೆ ಚರ್ಚೆ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ರು. ನಾನು ರಿಜ್ವಾನ್ ಜೊತೆ ಮಾತಾಡಿದ್ದೀನಿ. ಯಾಕೆಂದ್ರೆ ರಿಜ್ವಾನ್ ಈ ಕಾನ್ಸ್ಟಿಟ್ಯೂನ್ಸಿ ಅವರು ಎಲ್ಲಿ ಇಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಅದನ್ನು ನಾನೇ ಮಾಡೋದಿಲ್ಲ. ಸಿಎಂ ಸಿದ್ದರಾಮಯ್ಯರ ಈ ಶಿಫಾರಸಿನ ಮಾತಿಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಪ್ರತಿಕ್ರಿಯಿಸಿದ್ದಾರೆ. ಶಿವಾಜಿ ಮೆಟ್ರೋ ನಿಲ್ದಾಣದ ಹೆಸರು ಬದಲಿಸೋಕೆ ನನ್ನ ವಿರೋಧ ಇದೆ. ಕಾಂಗ್ರೆಸ್ ನೆಹರು ಕಾಲದಿಂದಲೂ ಶಿವಾಜಿಗೆ ಅಪಮಾನ ಮಾಡ್ತಿದೆ ಅಂತ ಫಡ್ನವೀಸ್ ಆರೋಪಿಸಿದ್ರು. ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಯಾಕಿಷ್ಟು ಆಸಕ್ತಿ ಅಂತ ಕೇಳಿದ್ರು. शिवाजीनगर स्टेशनचं नाव बदलून सेंट मेरी स्टेशन करणं याचा मी निषेध करतो. एक प्रकारे छत्रपती शिवरायांचा अपमान करण्याचं काम हे कर्नाटकची काँग्रेस सरकार करते. याचं मला दुःख आहे, पण मला याचं नवल वाटत नाही. कारण छत्रपती शिवरायांना अपमानित करण्याची परंपरा ही काँग्रेसमध्ये जवाहरलाल नेहरू पंतप्रधान असतानापासून आहे. ಫಡ್ನವೀಸ್ ಅವರಿಗೆ ಏನು ಆಸಕ್ತಿ ಇದ್ದಕ್ಕಿದ್ದಂಗೆ ಕರ್ನಾಟಕದ ಬಗ್ಗೆ, ಅದರಲ್ಲಿ ಇಲ್ಲಿ ನಮ್ಮ ಬೆಂಗಳೂರಿನ ಬಗ್ಗೆ ಬಂದಿದೆ ಗೊತ್ತಿಲ್ಲ ನನಗೆ. ಪರಮೇಶ್ವರ್ ಮಾತ್ರವಲ್ಲ, ಬಿಕೆ ಹರಿಪ್ರಸಾದ್ ಕೂಡ ಫಡ್ನವೀಸ್ ಮಾತಿಗೆ ಕಿಡಿಕಾರಿದ್ದಾರೆ. ಆದ್ರೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೆಸರು ಬದಲಿಸಿದ್ರೆ ಹುಷಾರ್ ಅಂತಿದ್ದಾರೆ. ಫಡ್ನವೀಸ್ ಮಾಡಿರೋಷ್ಟು ಶಿವಾಜಿಗೆ ಯಾರು ಅಪಮಾನ ಮಾಡಿಲ್ಲ. ಅಲ್ಲಿ ಯಾವುದೋ ಒಂದು ಸ್ಟ್ಯಾಚ್ಯೂ ಕಟ್ಟಕ್ಕೆ ಹೋಗ್ಬಿಟ್ಟು 3,000 ಕೋಟಿ ಸ್ಟ್ಯಾಚ್ಯೂ ಕಟ್ಬಿಟ್ಟು ಆ ಸ್ಟ್ಯಾಚ್ಯೂ ಬಿದ್ದೋಯ್ತಲ್ಲ, ಅದಕ್ಕಿಂತ ದೊಡ್ಡ ಅವಮಾನ ಬೇಕಾ? ಶಿವಾಜಿನಗರದಲ್ಲಿ ಸೆಂಟ್ ಮೇರೀಸ್ ಚರ್ಚು ಶಿವಾಜಿ ಅಷ್ಟೇ ಹಳೆ ಚರ್ಚ್ ಅದು. ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಹೆಸರನ್ನ ಬದಲಾಯಿಸಿ ಸೇಂಟ್ ಮೇರಿ ಅಂತ ಇಟ್ಟಿದ್ದೆ ಆದ್ರೆ ರಾಜ್ಯಾದ್ಯಂತ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಕೈಗೊಳ್ಳುತ್ತೆ. ಕುತಂತ್ರವನ್ನ ಸರ್ಕಾರ ಏನ್ ಮಾಡ್ತಾ ಇದೆ, ಇದನ್ನ ಕೂಡಲೇ ಕೈ ಬಿಡಬೇಕು. ಇನ್ನೂ ಶುರುವಾಗದ ಮೆಟ್ರೋ ನಿಲ್ದಾಣದ ಸುತ್ತ ರಾಜಕೀಯ ಆಟ ಆರಂಭವಾಗಿದೆ. ಕಾಂಗ್ರೆಸ್ ನಾಯಕರು ಸೇಂಟ್ ಮೇರಿ ಅಂತ ಹೆಸರಿಟ್ರೆ ಏನೂ ತಪ್ಪಿಲ್ಲ ಅಂತಿದ್ರೆ, ಶಿವಾಜಿ ಹೆಸರು ತೆಗೆದ್ರೆ ಎಚ್ಚರಿಕೆ ಅಂತ ಬಿಜೆಪಿ ಪ್ರತಿಭಟನೆಯ ಎಚ್ಚರಿಕೆ ಕೊಡ್ತಿದೆ. ಕಿರಣ್ ಹನಿಯಡ್ಕ ಜೊತೆ ಹರೀಶ್, ಟಿವಿ9 ಬೆಂಗಳೂರು.